ಗೈಸ್, ಕೋರಲೇಷನ್ ಅಲ್ಲಿ ಇನ್ನೂ ಒಬ್ಬ ಸ್ಟ್ಯಾಟಿಸ್ಟಿಷಿಯನ್ ಇವರು ಕೂಡ ರಿಲೇಶನ್ಶಿಪ್ ಅನ್ನು ಡ್ರಾ ಮಾಡಿದ್ದಾರೆ. ಈ ರಿಲೇಶನ್ಶಿಪ್ ನ ಡ್ರಾ ಮಾಡೋದ್ರಲ್ಲಿ ನಮ್ಗೆ ಈ ಸ್ಟ್ಯಾಟಿಸ್ಟಿಷಿಯನ್ ಯಾರಪ್ಪ ಅಂದ್ರೆ ಸ್ಪಿಯರ್ಮನ್ಸ್ ಅಂತ ಹೇಳಿ. ಯಾರವರು? ಸ್ಪಿಯರ್ಮನ್. ಈ ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ ಅಂತ ಹೇಳ್ತೀವಿ. ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ ಏನ್ ಮಾಡ್ತೀವಿ? ಈ ಕಾರಲೇಷನ್ ಎಲ್ಲಿಗೆ ಯೂಸ್ ಆಗುತ್ತೆ ಅಂದ್ರೆ ಕಾಂಪಿಟೇಷನ್ ನಡೆಯುತ್ತೆ ಗೊತ್ತಾ? ಬ್ಯೂಟಿ ಕಾಂಪಿಟೇಷನ್ ಅಥವಾ ರನ್ನಿಂಗ್ ಕಾಂಪಿಟೇಷನ್ ಅಥವಾ ಇನ್ನೊಂದು ಮತ್ತೊಂದು ಅಥವಾ ಡಿಬೇಟ್ ಏನೋ ಒಂದು ನಡೆಯುತ್ತೆ. 100 ಜನ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಆ ಪಾರ್ಟಿಸಿಪೆಂಟ್ಸ್ಗೆ ಹೌದಾ, ಅವರು ಸಿಂಗಿಂಗ್ ಕಾಂಪಿಟೇಷನ್ ಆದ್ರೆ ಅವ್ರ ವೋಕಲ್ ಹೇಗಿದೆ, ಅವ್ರ ವಾಯ್ಸ್ ಹೇಗಿದೆ, ರಾಗಗಳು ಹೆಂಗ್ ಆಡ್ತಾರೆ, ಯಾವ್ದೋ ಒಂದು ಬೇಸಿಸ್ ಮೇಲೆ ಅವರು ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂತ 10 ಮಾರ್ಕ್ಸ್ಗೆ ಇಷ್ಟು ಮಾರ್ಕ್ಸ್ ಅಂತ ಕೊಡ್ತಾರೆ. ಈಗ ಫಿಲ್ಮ್ ನಲ್ಲಿ IMRBD ಏನಂತ ರೇಟಿಂಗ್ ಅಂತ ಇರುತ್ತೆ. 10ಗೆ 9.5 9 ಅಂತ ಇದ್ರೆ ಆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಕರೆಕ್ಟಾ? ಅಂದ್ರೆ ರೇಟಿಂಗ್ ಕೊಡೋದು. ಇಲ್ಲೂ ಅಷ್ಟೇ ರ್ಯಾಂಕ್ ಕಾರಲೇಷನ್ ಅಲ್ಲಿ ನಾವು ಸ್ಪಿಯರ್ಮನ್ಸ್ ಅವರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅದನ್ನ ನಾವು ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ RS ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? RS ಅಂದ್ರೆ ಏನು? ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ ಅಂತ ಅರ್ಥ. ಇವರು ಫಾರ್ಮುಲಾ ಏನಂತ ಕೊಟ್ಟಿದ್ದಾರೆ ಅಂದ್ರೆ 1 ಏನಿದು 1 6 into summation d² divided by n³ minus n ಅಂತ ಹೇಳಿ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? 1 6 into summation d² divided by n³ minus n. ಸರ್, ಡಿ ಅಂದ್ರೆ ಏನು ಸರ್ ಅಂದ್ರೆ ಡಿಫರೆನ್ಸ್. ಈಗ ಇಬ್ಬರು ಜಡ್ಜ್ಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಎಷ್ಟು ಜನ ಇದ್ದಾರೆ? ಇಬ್ಬರು ಜಡ್ಜ್ಗಳಿದ್ದಾರೆ. ಹರ್ಷಿತಾನು ಬಂದು ಸಾಂಗ್ ಆಡಿದ್ದಾರೆ, ನವ್ಯಾನು ಬಂದು ಸಾಂಗ್ ಆಡಿದ್ದಾರೆ. ಇಬ್ರು ಸಾಂಗ್ಸ್ ಆಡಿದ್ದಾರೆ. ಓಕೆನಾ? ಒಬ್ಬನು ಒಂದು ರ್ಯಾಂಕ್ ಕೊಟ್ಟಿದ್ದಾನೆ, ಇನ್ನೊಬ್ನು ಇನ್ನೊಂದು ರ್ಯಾಂಕ್ ಕೊಟ್ಟಿದ್ದಾನೆ. ಒಬ್ಬನು ಬಂದು ಸೆಕೆಂಡ್ ರ್ಯಾಂಕ್ ಅಂತ ಕೊಟ್ಟಿದ್ದಾನೆ, ಇನ್ನೊಬ್ಬನು ಬಂದು ಥರ್ಡ್ ರ್ಯಾಂಕ್ ಅಂತ ಕೊಟ್ಟಿದ್ದಾನೆ. ರೆಡ್ಡಿನೂ ಆಡಿದ್ದಾರೆ ಮತ್ತೆ ಲಾವಣ್ಯನೂ ಆಡಿದ್ದಾರೆ. ಅವ್ರಿಗೂ ಒಂದೊಂದು ರ್ಯಾಂಕ್ ಕೊಟ್ಟಿದ್ದಾರೆ. ಅಲ್ಲಿಗೆ ಒಟ್ಟು 4 ಜನ ಇವನು ಕೂಡ ಓಕೆನಾ ಲಿಖಿತನು ಆಡಿದ್ದಾರೆ. ಅಲ್ಲಿಗೆ 5 ಜನ ಕಾಂಪಿಟೇಟರ್ಸ್ ಇದ್ದಾರೆ. ಅಲ್ಲಿ ಜಡ್ಜು ಮೊದಲನೇವನು ಒಬ್ಬೊಬ್ಬರಿಗೂ ಒಂದೊಂದು ರೇಟಿಂಗ್ ಕೊಟ್ಟಿದ್ದಾನೆ. ಜಡ್ಜ್ 2 ಒಬ್ಬೊಬ್ಬರಿಗೂ ಒಂದೊಂದು ರೇಟಿಂಗ್ ಕೊಟ್ಟಿದ್ದಾನೆ. ಓಕೆನಾ? ಜಡ್ಜ್ 1 ರೆಡ್ಡಿಗೆ ಫಸ್ಟ್ ರ್ಯಾಂಕ್ ಕೊಟ್ಟಿದ್ದಾನೆ. ಜಡ್ಜ್ 2 ಯಾರಿಗೆ? ಲಿಖಿತ ಕೊಟ್ಟಿದ್ದಾನೆ. ಈಗ ಯಾರು ಕೊಡೋದು ಪ್ರೈಸ್? ಹೌದೋ ಇಲ್ವೋ? ಸಕ್ಕತ್ತಾಗಿ ಆಡಿದ್ದಾರೆ ಅಂತ ಹೇಳಿ ನಾನು ರೆಡ್ಡಿ ಕೊಟ್ಟಿದ್ದೀನಿ, ಇನ್ನೊಬ್ರು ಬಂದು ಲಿಖಿತ ಕೊಟ್ಟಿದ್ದಾರೆ. ಈ ಡಿಫರೆನ್ಸಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಹೆಂಗೆ ಯಾರಿಗೆ ನಾವು ಕರೆಕ್ಟ್ ಆಗಿ ಕೊಡಬಹುದು, ಎಷ್ಟು ರಿಲೇಶನ್ಶಿಪ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನೇ ನಾವು ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರಲೇಷನ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕ್ಲಿಯರಾ? ಓಕೆ, ನೋಡಿ BNUಗೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಅವತ್ತು ಈ ಕ್ವಶನ್ ಪೇಪರ್ ಇಲ್ಲಿ ಎಲ್ಲರಿಗೂ ಆಗುತ್ತೆ. ಇದು ಕ್ವಶನ್ ಪೇಪರ್ ಮಾತ್ರ BNU ಇದೆ, ಬಟ್ ಈ ಕ್ವಶನ್ ಎಲ್ಲಾ ಯೂನಿವರ್ಸಿಟಿವರೆಗೂ ಕಾಮನ್ ಆಗಿ ಇರುತ್ತೆ. ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ದಿ ಜಡ್ಜಸ್ ಆಫ್ ವಿಜಯ್ ಪ್ರಕಾಶ್ ಅಂಡ್ ರಾಧಾಕೃಷ್ಣನ್ participated, assigned marks in singing competition as under for 9 participants. ಸೇಮ್ ಬಂದಿದೆ. ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ 9 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರಂತೆ. 9 ಜನನು ಬಂದು ರಾಗವಾಗಿ ಹಾಡ್ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ 2 ಜಡ್ಜಸ್ ಇದ್ದಾರೆ. ಯಾರ್ಯಾರು? ವಿಜಯ್ ಪ್ರಕಾಶ್ ಒಬ್ರು ಇದ್ದಾರೆ, ಉನ್ನಿಕೃಷ್ಣನು ರಾಧಾಕೃಷ್ಣನು ಯಾರೋ ಒಬ್ರು ಇದ್ದಾರೆ. ಓಕೆನಾ? ಈಗ ನಾವು ಪಾರ್ಟಿಸಿಪೆಂಟ್ಸ್ ಬರ್ಕೋಣ. ಪಾರ್ಟಿಸಿಪೆಂಟ್ಸ್ 1 2 3 4 5 6 7 8 9 ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. ಓಕೆನಾ? ಒಟ್ಟು ಎಷ್ಟು ಮಾರ್ಕ್ಸ್ಗೆ ಅಂದ್ರೆ 100 ಮಾರ್ಕ್ಸ್ಗೆ, ಎಷ್ಟಕ್ಕೆ? 100 ಮಾರ್ಕ್ಸ್ಗೆ ಜಡ್ಜ್ 1 ಯಾರ
ಯಾರು ಜಡ್ಜ್ 1 ವಿಜಯ್ ಪ್ರಕಾಶ್ ಎಷ್ಟು ಮಾರ್ಕ್ಸ್ ಕೊಟ್ಟವ್ರೆ ಅಂದ್ರೆ ಪಾರ್ಟಿಸಿಪೆಂಟ್ 1 ಗೆ 48 ಮಾರ್ಕ್ಸ್, ಜಡ್ಜ್ 2 ಗೆ 60 ಮಾರ್ಕ್ಸ್, ಪಾರ್ಟಿಸಿಪೆಂಟ್ 3 ಗೆ 72 ಮಾರ್ಕ್ಸ್, 62 ಮಾರ್ಕ್ಸ್, 56 ಮಾರ್ಕ್ಸ್, 40 ಮಾರ್ಕ್ಸ್, 39 ಮಾರ್ಕ್ಸ್, 52 ಮಾರ್ಕ್ಸ್, 30 ಮಾರ್ಕ್ಸ್. ಓಕೆನಪ್ಪ. ಜಡ್ಜ್ 2 ಯಾರು? ರಾಜೇಶ್ ಕೃಷ್ಣನ್. ಓಕೆನಾ? ರಾಜೇಶ್ ಕೃಷ್ಣನ್ ಫಸ್ಟ್ ಪಾರ್ಟಿಸಿಪೆಂಟ್ ಗೆ 62 ಮಾರ್ಕ್ಸ್, 78 ಮಾರ್ಕ್ಸ್, 65 ಮಾರ್ಕ್ಸ್, 70 ಮಾರ್ಕ್ಸ್, 38 ಮಾರ್ಕ್ಸ್, ಹೋಯ್ತಲ್ವೋ 38 ಆದ್ಮೇಲೆ 84 ಮಾರ್ಕ್ಸ್, 60 ಮಾರ್ಕ್ಸ್, 32, 31. ಓಕೆನಪ್ಪ. ಸ್ಪಿಯರ್ಮನ್ಸ್ ರ್ಯಾಂಕ್ ಕಾರ್ಲೇಷನ್ ಮಾಡಿ ಅಂತ ಕೇಳಿ. ಇಷ್ಟೇ ಕ್ವಶನ್ ಇರೋದು, ಇಷ್ಟೇ, ನಮಗಿನ್ನು ಬೇಕಾಗಿಲ್ಲ. ಓಕೆನಪ್ಪ. ಇದು R1 ಕೊಟ್ಟಿರುವಂತದ್ದು, ಇದು R2 ಕೊಟ್ಟಿರುವಂತದ್ದು. ಜಡ್ಜ್ 1, ಜಡ್ಜ್ 2, ರ್ಯಾಂಕ್ 1, ರ್ಯಾಂಕ್ 2 ಅಂತ ಹೇಳಿ. ಕರೆಕ್ಟ್ ಏನಪ್ಪ? ಈಗ ನಾವೇನ್ ಮಾಡೋಣ ಅಂದ್ರೆ ಜಡ್ಜ್ 1, ಜಡ್ಜ್ 2 ಕೊಟ್ಟಿರೋದನ್ನ ರ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೋಣ. ಏನಾಗಿ ಕನ್ವರ್ಟ್ ಮಾಡ್ಕೋಣ? ರ್ಯಾಂಕ್ ಆಗಿ ಕನ್ವರ್ಟ್ ಮಾಡ್ಕೋಣ. ಹೆಂಗ್ ಸರ್ ಅಂದ್ರೆ R1 ಅಂತ ಮಾಡ್ಕೋಣ. ಅಂದ್ರೆ ಇದರಲ್ಲಿ ಹೈಯೆಸ್ಟ್ ಯಾರಪ್ಪ ಬಂದಿರೋದು? 72. ಫಸ್ಟ್ ರ್ಯಾಂಕ್ ನೋಡ್ಕೋಣ. ಓಕೆನಾ? ಹೈಯೆಸ್ಟ್ ಯಾವ್ದಿರೋದು? 72, ಫಸ್ಟ್ ರ್ಯಾಂಕ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಯಾವ್ದಪ್ಪ ಕಡಿಮೆ ಇರೋದು? 62, ಸೆಕೆಂಡ್ ರ್ಯಾಂಕ್ ಹೋಗೋಣ. ನೆಕ್ಸ್ಟ್ ಯಾವ್ದಪ್ಪ? 3ನೇ ರ್ಯಾಂಕ್ ಹೋಗೋಣ. 60 ಕೆಳಗಡೆ ಇರೋದು ಯಾವ್ದಪ್ಪ? 52. ಕರೆಕ್ಟ್ ಏನಪ್ಪ? 56. ಇದು 4ನೇ ರ್ಯಾಂಕ್. ಅದ್ರ ಕೆಳಗಡೆ ಇರೋದು 5ನೇ ರ್ಯಾಂಕ್. ಅದ್ರ ಕೆಳಗಡೆ ಇರೋದು 48, 6ನೇ ರ್ಯಾಂಕ್. ಅದ್ರ ಕೆಳಗಡೆ ಇರೋದು 40, 7ನೇ ರ್ಯಾಂಕ್. ಅದ್ರ ಕೆಳಗಡೆ ಇರೋದು 8ನೇ ರ್ಯಾಂಕ್. ಇವ್ದೆಷ್ಟು? 9ನೇ ರ್ಯಾಂಕ್. ಬಂತೇನಪ್ಪ ರ್ಯಾಂಕ್ ಮಾಡ್ಕೊಳ್ಳೋದು? ಬಂತ ಇಲ್ವಾ? ಸಖತ್ ಈಸಿ ಅಲ್ವಾ? ಈಸಿ ಅಲ್ವಾ? ಕನ್ಫ್ಯೂಸ್ ಆಗಬಾರ್ದು. ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಆಗೋದೇ ಕನ್ಫ್ಯೂಷನ್. ಒಂದು ಪ್ರಾಬ್ಲಮ್ 10 ಸರಿ ಮಾಡಿ ಫಾರ್ಮುಲಾ ಬಂದ್ಬಿಡುತ್ತೆ, ಇದು ಹೆಂಗ್ ಮಾಡೋದು ಅಂತ ಗೊತ್ತಾಗ್ತದೆ. ಈಗ ನೆಕ್ಸ್ಟ್ R2 ಮಾಡೋಣ. ಅಂದ್ರೆ 2ನೇ ಜಡ್ಜ್ ಕೊಟ್ಟಿರೋ ರ್ಯಾಂಕ್ ಅನ್ನ ಫಸ್ಟ್ ಹೈಯೆಸ್ಟ್ ಎಷ್ಟಪ್ಪ? 84. ಇವನು ಫಸ್ಟ್ ರ್ಯಾಂಕ್ ಹೋಗೋಣ. ನೋಡಿ, ಇವನು 7ನೇ ರ್ಯಾಂಕ್ ಕೊಟ್ಟವನೆ, ಇವನ್ ಎಷ್ಟು ಕೊಟ್ಟವನೆ? ಫಸ್ಟ್ ರ್ಯಾಂಕ್ ಅಂತ ಕೊಟ್ಟವನೆ. ಅದೇ ಡಿಫರೆನ್ಸ್. ನೆಕ್ಸ್ಟ್ 84 ಕಡಿಮೆ ಯಾವ್ದಪ್ಪ? 78, 2ನೇ ರ್ಯಾಂಕ್. ನೆಕ್ಸ್ಟ್ ಯಾವ್ದಪ್ಪ? 70. ಕರೆಕ್ಟ್ ಏನಪ್ಪ? 3ನೇ ರ್ಯಾಂಕ್. ನೆಕ್ಸ್ಟ್ ಯಾವ್ದಪ್ಪ? 65. 65 ಆಯ್ತಲ್ಲ? 3 ಕೆಳಗಡೆ ಹಾಕ್ಬೇಕು, ಅದ್ರ ಮೇಲೆ ಹಾಕ್ಬೇಕು. ಇದು 3, ಇದು 4, ಇದು 5. ನೆಕ್ಸ್ಟ್ 60, 6, 7, 8, 9. ಕರೆಕ್ಟ್ ಏನಪ್ಪ? ಈಗ ಡಿಫರೆನ್ಸ್ ತಗೋಣ. ಅಂದ್ರೆ ಡಿಫರೆನ್ಸ್ ಅಂದ್ರೆ ಏನು? R1 ಮೈನಸ್ R2. ಯಾವಾಗ್ಲೂ R1 ಮೈನಸ್ R2 ನೇ ಮಾಡಬೇಕು. R2 ಮೈನಸ್ R1 ಮಾಡಿದ್ರೆ ರಾಂಗ್. R1 6 ಮೈನಸ್ 5 ಅಂದ್ರೆ ಎಷ್ಟು ಬರುತ್ತೆ? 1. 3 ಮೈನಸ್ 2 ಅಂದ್ರೆ ಎಷ್ಟು ಬರುತ್ತೆ? 1. 1 ಮೈನಸ್ 4 ಅಂದ್ರೆ ಎಷ್ಟು ಬರುತ್ತೆ? -3. 2 ಮೈನಸ್ 3 ಅಂದ್ರೆ -1. 4 ಮೈನಸ್ 7 ಅಂದ್ರೆ 7 ಮೈನಸ್ 1 ಅಂದ್ರೆ 8 ಮೈನಸ್ 6 5 ಮೈನಸ್ 8 9 ಮೈನಸ್ 9 0. ಇದನ್ನ ಮಾತ್ರ ಇಬ್ರು ಕರೆಕ್ಟ್ ಆಗಿ ಕೊಟ್ಟವ್ರೆ. 9ನೇ ರ್ಯಾಂಕ್ ಅವನು ಔಟ್ ಅಂತ. ಕರೆಕ್ಟಾ? ಈಗ ಈ ಡಿ ನ ಏನ್ ಮಾಡ್ಕೋಣ? ಸ್ಕ್ವೇರ್ ಮಾಡ್ಕೋಣ. 1 1 9 1 9 36 4 9 0 ಟೋಟಲ್ ಇದೆಯಾ? ಓಕೆ. 9 13 19 20 29 30 40 7 ಎಷ್ಟು ಬರ್ತಾ ಇದೆಯಪ್ಪ? 70 ಬರ್ತಾ ಇದೆ. ಕರೆಕ್ಟಾ? 70 ಬಂದ್ರೆ ಬಿಟ್ಟು ಆನ್ಸರ್. ಈಗ ಫಾರ್ಮುಲಾ ಪ್ರಕಾರ ಹೋಗೋಣ. 1 ಮೈನಸ್ 6 ಇಂಟು 70 ಡಿವೈಡೆಡ್ ಬೈ n ಅಂದ್ರೆ 9 ತಾನೇ ಇರೋದು. 9 ಕ್ಯೂಬ್ ಮೈನಸ್ 9. ಈಗ ನೋಡಿ 6 7 42 420. 9 ಇಂಟು 9 ಇಂಟು 9 3 ಸಾರಿ 729 ಮೈನಸ್ 9 ಬಂದ್ರೆ ಒಂದು 5 ನಿಮಿಷ ಬರ್ತೀನಿ ತಿಂತೀನಿ. ಅಲ್ಲ 420 ಡಿವೈಡೆಡ್ ಬೈ 720 420 ಡಿವೈಡೆಡ್ ಬೈ 720 ಮಾಡ್ಬಿಡಿ. ಇನ್ನೊಂದು ಸ್ಟೆಪ್ ಮಾಡೋಣ. ಸರಿ
0.58. 58. ಅಲ್ಲಿಗೆ 0.42 is the answer. ಇಷ್ಟು ಮಾಡೋದು ಎಷ್ಟು ಮಾರ್ಕ್ಸ್ ಅಪ್ಪ? 8 ಮಾರ್ಕ್ಸ್. ಎಷ್ಟು ಮಾರ್ಕ್ಸ್? 8 BNU 2024 8 ಮಾರ್ಕ್ಸ್. ಸೆಕ್ಷನ್ ಸಿ ನಲ್ಲಿ ಡಿ ನಲ್ಲಿ ಕೇಳಿರೋದು. ಇಲ್ಲಿ ಸೆಕ್ಷನ್ ಡಿ ನಲ್ಲಿ ಯಾರಿಗುಂಟು ಯಾರಿಗಿಲ್ಲ. ಕರೆಕ್ಟಾ? 10 ಮಾರ್ಕ್ಸ್ ಒಂದಾಯ್ತಾ? 8 ಮಾರ್ಕ್ಸ್ ಒಂದಾಯ್ತಾ? ಎಷ್ಟಾಯ್ತಪ್ಪ? 18 ಮಾರ್ಕ್ಸ್. 4 ಮಾರ್ಕ್ಸ್ ಒಂದೈತೆ. ಎಷ್ಟಾಯ್ತಪ್ಪ? 22 ಮಾರ್ಕ್ಸ್ ಪಾಸ್. ಇದೊಂದು ಚಾಪ್ಟರ್ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಪಾಸ್ ಆಗೋಗ್ತೀರಾ. ಅದೇ ಸೆಕ್ಷನ್ ಡಿ ನಲ್ಲಿ ಕೊಟ್ರ. ಕರೆಕ್ಟಾ?